ಬುರುಡೆ ಗ್ಯಾಂಗಿನ ಜೊತೆ ಉತ್ತರ ಭಾರತದ ವಕೀಲರ ಭೇಟಿ. ದೆಹಲಿಯಲ್ಲಿ ವಕೀಲರನ್ನ ಚಿನ್ನಯ್ಯ ಭೇಟಿಯಾಗಿತ್ತು. ಉತ್ತರ ಭಾರತ ಮೂಲದ ವಕೀಲರ ಜೊತೆ ಚಿನ್ನಯ್ಯ ಚರ್ಚೆ. ಉತ್ತರ ಭಾರತ ಮೂಲದ ವಕೀಲರ ಜೊತೆ ಚಿನ್ನಯ್ಯ ಚರ್ಚೆ ಮಾಡಿರೋದು. ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ವಕೀಲರ ಜೊತೆ ಚರ್ಚೆ ನಡೆಸಿದ್ರು. ಚಿನ್ನಯ್ಯನಿಂದ ಪ್ರಕರಣದ ಮಾಹಿತಿಯನ್ನ ವಕೀಲ ಪಡೆದಿದ್ದ. ಬುರುಡೆ ಸಹಿತ ದೆಹಲಿಗೂ ಹೋಗಿತ್ತು ಈ ಗ್ಯಾಂಗ್. ಈ ಗ್ಯಾಂಗ್ ಒಂದು ಷಡ್ಯಂತ್ರವನ್ನ ಜಾರಿಗೆ ತರೋದಕ್ಕೆ ಅಂತ ಮಾಡಿದಂತ ಪ್ರಯತ್ನಗಳು ಏನು ಅನ್ನೋದು ಇದೀಗ ಬಯಲಾಗ್ತಾ ಇದೆ. ಇಂಥದ್ದೊಂದು ಗಂಭೀರವಾದ ಆರೋಪ. ಷಡ್ಯಂತ್ರವನ್ನ ಜಾರಿಗೆ ತರೋದಕ್ಕೂ ಮುಂಚೆ ವಕೀಲರನ್ನ ಭೇಟಿಯಾಗಿತ್ತು. ಸಾಲು ಸಾಲು ವಕೀಲರನ್ನ ಈ ಗ್ಯಾಂಗ್ ಭೇಟಿಯಾಗಿತ್ತು. ದೆಹಲಿಯಲ್ಲಿ ಚಿನ್ನಯ್ಯ ವಕೀಲರನ್ನ ಭೇಟಿಯಾಗಿತ್ತು. ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ವಕೀಲರ ಜೊತೆ ಚರ್ಚೆ ಮಾಡಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್ ಇದ್ದಾರೆ ಸಂಪರ್ಕದಲ್ಲಿ. ಭರತ್ರಾಜ್, ಒಂದೊಂದೇ ಕಹಾನಿ ಬಯಲಾಗ್ತಾ ಇದೆ. ತಿಮಾರೋಡಿ ಏನೇ ಕಿರ್ಚಾಡ್ಲಿ, ಈ ಎಲ್ಲ ಷಡ್ಯಂತ್ರದ ಹಿಂದೆ ಆತನ ಪಾತ್ರ ಏನು ಅನ್ನೋದು ಇದೀಗ ಬಟಾ ಬಯಲಾಗ್ತಾ ಇದೆ. ಆತನ ಮನೆಯೇ ಪವರ್ ಸೆಂಟರ್ ಆಗಿತ್ತು, ಆತನ ಮನೆಯೇ ಕೇಂದ್ರ ಆಗಿತ್ತು ಇಷ್ಟು ದೊಡ್ಡ ಷಡ್ಯಂತ್ರ ರೂಪುಗೊಳ್ಳೋದಕ್ಕೆ ಅಂತ. ದೆಹಲಿಗೆ ಹೋಗಿ ಲಾಯರ್ಗಳನ್ನ ಮೀಟ್ ಮಾಡಿದ್ರಂತೆ. ಅದ್ಯಾವ ಕಾರಣಕ್ಕಾಗಿ ವಕೀಲರನ್ನ ಭೇಟಿಯಾಗಿದ್ದು, ಚರ್ಚೆ ನಡೆಸಿದ್ದು, ಏನ್ ಚರ್ಚೆ ಮಾಡಿದ್ರಂತೆ ವಕೀಲರ ಜೊತೆ? ಇದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಶ್ವೇತಾ, ಚಿನ್ನಯ್ಯ ತನ್ನ ವಿಚಾರಣೆ ಸಂದರ್ಭಗಳಲ್ಲಿ ಅನೇಕ ಮಾಹಿತಿಗಳನ್ನು ಬಿಟ್ಕೊಟ್ಟಿದ್ದಾನೆ. ಅದರಲ್ಲೂ ಪ್ರಮುಖವಾಗಿ ಆತನ ಟೈಮ್ ಲೈನ್ಗಳ ಬಗ್ಗೆ, ಅಂದ್ರೆ ಆತ ಆರಂಭದಲ್ಲಿ ಎಲ್ಲಿಗೆ ಹೋಗಿದ್ದ, ಯಾರ ಜೊತೆ ಮಾತನಾಡಿದ್ದ, ಯಾರ ಜೊತೆ ಚರ್ಚೆಗಳಾಗಿದೆ, ಮತ್ತು ಆತನನ್ನ ಯಾರು ಕರ್ಕೊಂಡು ಬಂದ್ರು, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಮಾಹಿತಿಗಳನ್ನ ಕಲೆ ಹಾಕುವ ಸಂದರ್ಭಗಳಲ್ಲಿ ಈ ಒಂದು ಪ್ರಕರಣವನ್ನ ಬಹಳ ಪ್ಲಾನ್ಡ್ ಆಗಿ ಯಾವೆಲ್ಲ ಮಾಹಿತಿಗಳನ್ನ ಇದರಲ್ಲಿ ತರಬೇಕು ಮತ್ತು ಈ ಕತೆ ಹೇಗೆ ಹುಟ್ಟುಕೊಳ್ಬೇಕು ಅನ್ನುವಂಥದ್ದನ್ನ ಆದ್ಮೇಲೆ ಇದರ ಕಾನೂನು ಹೋರಾಟದ ಪ್ರಕ್ರಿಯೆಗಳು ಹೇಗೆ ಆಗಬೇಕು ಅಂದಾಗ ಕರ್ನಾಟಕದ ವಕೀಲರನ್ನ ಇದರಲ್ಲಿ ತೊಡಗಿಸಿಕೊಳ್ಳುವುದರ ಬದಲಾಗಿ ಒಬ್ಬರನ್ನ, ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಅದನ್ನ ಆರಂಭದಲ್ಲಿ ಅದನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಗೆ ಸಂಬಂಧಪಟ್ಟಂತೆ ಏನಾದರೂ ಆರ್ಡರ್ಸ್ ಗಳನ್ನ ತರಬೇಕಾದ್ರೆ ಆ ಮೂಲಕವೇ ಈ ಪ್ರಕರಣದಲ್ಲಿ ಒಂದು ದೂರನ್ನ ದಾಖಲು ಮಾಡಬೇಕು ಮತ್ತು ಆತನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನಡಿ ಒಂದು ರೀತಿಯಾದಂತಹ ಭದ್ರತೆಗಳನ್ನ, ರಕ್ಷಣೆಯನ್ನ ತಂದೆ ಈ ಪ್ರಕರಣವನ್ನ ಮೂವ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ನಿಂದ ಅದಕ್ಕೆ ಒಂದು ವಾದ ಮಾಡ್ಲಿಕ್ಕೆ ಒಂದು ವಕೀಲರು ಬೇಕು. ಆದ್ರೆ ಕರ್ನಾಟಕದವರು ಬೇಡ ಅನ್ನುವಂತ ಕಾರಣಕ್ಕಾಗಿ ಉತ್ತರ ಭಾರತ ಮೂಲದ ಒಬ್ಬ ವಕೀಲರನ್ನ ದೆಹಲಿಯಲ್ಲಿ ಅವರು ಕನೆಕ್ಟ್ ಆಗಿದ್ದಾರೆ ಅನ್ನುವಂತ ಮಾಹಿತಿಗಳನ್ನ ಆತ ಕೊಟ್ಟಿರುವಂತದ್ದು. ಆದ್ರೆ ಆತ ವಕೀಲರ ಬಗ್ಗೆ ಮಾಹಿತಿಗಳನ್ನ ನೀಡಿದ್ದಾನೆ. ಆದರೆ ಆ ವಕೀಲರು ಇವರ ಅಷ್ಟು ಕಥೆಗಳನ್ನು ಕೇಳಿದ್ದಾರೆ, ಎಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡಿದ್ದಾರೆ. ಆದರೆ ಅವರು ಮತ್ತೆ ಒನ್ಸೆಗೇನ್ ಅವರು ಕರ್ನಾಟಕದ ಮತ್ತೊಬ್ಬ ವಕೀಲನ ಮಾಹಿತಿಗಳನ್ನು ಕೊಟ್ಟು ಅವರನ್ನ ಇವರಿಗೆ ಸಂಪರ್ಕಿಸಿ ಕನೆಕ್ಟ್ ಮಾಡಿಕೊಡುವಂತ ಕೆಲಸಗಳನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳಿರುವಂತದ್ದು. ಆದ್ರೆ ಈ ಇಡೀ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅವರು ವಾದ ಮಾಡಲಿಲ್ಲ. ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಂತೆ ಕೂಡ ಯಾವುದೇ ಮಾಹಿತಿಗಳನ್ನ ಹಂಚಿಕೊಳ್ಳುವ ವಿಚಾರದಲ್ಲಿ ಅವರು ಬರಲಿಲ್ಲ ಅನ್ನುವಂಥದ್ದು ಈಗ ಪ್ರೆಸೆಂಟ್ ತಿಳಿದು ಬಂದಿರುವಂತಹ ವಿಚಾರ. ಆದ್ರೆ SIT ಇದಕ್ಕೆ ಸಂಬಂಧಪಟ್ಟಂತೆ ಆತ ಕೊಟ್ಟಿರುವಂತಹ ಹೆಸರುಗಳು, ಆತ ಹೇಳಿರುವಂತಹ ವಿಚಾರಗಳು, ವಿವರಗಳೇನಿದೆ ಅವೆಲ್ಲವನ್ನ ಕೂಡ ಸಂಗ್ರಹಿಸಿ ಇಡೀ ಪ್ರಕರಣದಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ಕೂಡ ಪೂರಕವಾಗಿ ಮಾಹಿತಿಗಳನ್ನ ಸಂಗ್ರಹಿಸಿದ್ದಾರೆ. ಅದರ ಜೊತೆಗೆ ಆತ ಹೇಳುವಂತಹ ವಕೀಲರು ಯಾರು, ಅವರ ಬಳಿಗೆ ಹೋಗಿದ್ದು ಹೌದಾ, ಅದು ವಾಸ್ತವವ, ಅದು ಸತ್ಯವ ಅನ್ನುವಂತನ್ನ ತಿಳ್ಕೊಳ್ಳುವಂತ ಪ್ರಯತ್ನದ ಭಾಗವಾಗಿ ದೆಹಲಿಗೆ ತೆರಳಿ ಅಲ್ಲಿ ಅವರಿಂದ ಮಾಹಿತಿಗಳನ್ನ ಕಲೆ ಹಾಕುವ ಮುಂದಿನ ಪ್ರಕ್ರಿಯೆ ಕೂಡ ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಏನಂದ್ರೆ ಇಡೀ ಪ್ರಕರಣದಲ್ಲಿ ಆರಂಭಿಕ ಹಂತಗಳಲ್ಲಿ ಅವರು ಒಂದು ಟೀಮ್ ಬುರುಡೆಯನ್ನ ಕೂಡ ತೆಗೆದುಕೊಂಡು ದೆಹಲಿಗೆ ಹೋಗಿತ್ತು. ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯನ್ನ ಮೀಟ್ ಆಗಿದ್ರು ಅಲ್ಲಿ ಅನ್ನುವಂಥದ್ದು ಕೂಡ ಮಾಹಿತಿಗಳು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ರೀತಿಯಾದಂತಹ ವಿಚಾರಗಳನ್ನ ಆತ ಕೆಲವೊಂದು ಮಾಹಿತಿಗಳನ್ನ ಬಾಯ್ಬಿಟ್ಟಿದ್ದಾನೆ ಅನ್ನುವಂಥದ್ದನ್ನು ಅದನ್ನ ಕರೆದುಕೊಂಡು ಹೋದವರ ಬಗ್ಗೆಯೂ ಕೂಡ ಆತ ಹೇಳಿದ್ದಾನೆ. ಅವರು ಕೂಡ ಈ ಬುರುಡೆ ಗ್ಯಾಂಗ್ ನ ಪಾರ್ಟ್ ಆಗಿರುವಂತವರು. ಒಂದು ಬುರುಡೆಯನ್ನ, ಅಂದ್ರೆ ಇಡೀ ಪ್ರಕರಣ ಯಾಕೆ ಈ ರೀತಿಯಾಗಿ ಸ್ಟ್ಯಾಂಡ್ ಆಯ್ತು ಅಂದ್ರೆ ಆರಂಭದಲ್ಲಿ ಇವರು ಹೇಳುವಂತ ಕಥೆಗಳನ್ನ ಯಾರು ಕೂಡ ನಂಬುತ್ತಿರಲಿಲ್ಲ. ಆದರೆ ಯಾವಾಗ ಒಂದು ಬುರುಡೆಯನ್ನ ಗೋಣಿ ಚೀಲದಲ್ಲಿ ಹಾಕಿಕೊಂಡು ತಂದ್ರು, ಆ ಒಂದು ಬುರುಡೆಯನ್ನ ಒಂದು ಜಾಗದಿಂದ ನಾವು ತೆಗೆದಿದ್ದು ಅನ್ನುವಂಥದ್ದನ್ನು ಸ್ವತಃ ಆತ ಏನು ಹೇಳ್ಕೊಳ್ತಾನೋ ಆ ಸಂದರ್ಭದಲ್ಲಿ ಇದು ಈ ರೀತಿಯಾಗಿ ಆಗಿದೆ. ಅಂದ್ರೆ ನೇರವಾಗಿ ಈ ರೀತಿಯಾಗಿ ಬುರುಡೆಯನ್ನ ಗೋಣಿ ಚೀಲದಲ್ಲಿ ಹಾಕೊಂಡು ಪೊಲೀಸರ ಮುಂದೆ ಹೋದ್ರೆ ಅಥವಾ ದೂರು ಕೊಡೋದಕ್ಕೆ ಹೋದ್ರೆ ಆತನ ವಿರುದ್ಧವೇ ಕ್ರಮಗಳಾಗುವಂತ ಸಾಧ್ಯತೆಗಳಿತ್ತು. ಯಾಕಂದ್ರೆ ಕೆಲವೊಂದು ನಿಯಮಗಳನ್ನ ಮೀರಿ ಈ ರೀತಿಯಾಗಿ ಯಾವುದೇ ಶವಗಳನ್ನ ಉತ್ಖನನ ಮಾಡುವಂತಿಲ್ಲ, ಅವುಗಳನ್ನ ಸಮಾಧಿಯನ್ನ ಅಗೆಯುವಂತದ್ದು ಮಾಡ್ಲಿಕ್ಕಿಲ್ಲ. ಹಾಗಾಗಿ ಈ ಎಲ್ಲದಕ್ಕೆ ಕಾನೂನಾತ್ಮಕವಾಗಿ ಬೈಂಡಿಂಗ್ ಗಳನ್ನ ಮಾಡಿಕೊಂಡು ಆತನನ್ನ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನಡಿ ತಂದರೆ ಮಾತ್ರ ಪೊಲೀಸರ ಮುಂದೆ, ಯಾಕಂದ್ರೆ ಇದು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಅವರು ತಂದಿದ್ದಂತದ್ದು ಆತನ ರಕ್ಷಣೆಗಾಗಿಯೋ ಆತನ ಐಡೆಂಟಿಫಿಕೇಶನ್
ಐಡೆಂಟಿಫಿಕೇಶನ್ ಅನ್ನ ಮರೆಮಾಚುವ ಕಾರಣಕ್ಕೂ ಅಲ್ಲ, ಬದಲಾಗಿ ಪೊಲೀಸರ ಬೇರೆ ಕಾನೂನು ಕ್ರಮಗಳಿಂದ ತಪ್ಪಿಸಿಕೊಳ್ಳಿ. ಯಾಕಂದ್ರೆ ಒಬ್ಬ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅದು ಜಿಲ್ಲೆಯ ಸಕ್ಷಮ ಪ್ರಾಧಿಕಾರದ ಅಂಡರ್ ನಲ್ಲಿರುತ್ತೆ. ಅದಕ್ಕೆ ಜಿಲ್ಲೆಯ ಪ್ರಧಾನ ನ್ಯಾಯಾಧೀಶರು ಅದರ ಪ್ರಮುಖರಾಗಿರ್ತಾರೆ, SP ಇರ್ತಾರೆ, ಅದರಲ್ಲಿ ಕಮಿಷನರ್ ಇರ್ತಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ನಿಂದ ಒಂದು ಆರ್ಡರ್ ಅನ್ನ ತಂದ್ರೆ ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನಡಿ ಆತನಿಗೆ ಭದ್ರತೆಯನ್ನು ಕೊಡಬೇಕು ಅನ್ನುವಂತ ಆದೇಶವನ್ನು ಅಲ್ಲಿಂದ ತಂದು ಅದನ್ನ ಸಕ್ಷಮ ಪ್ರಾಧಿಕಾರದ ಮುಂದಿಟ್ಟು ಇಲ್ಲಿ ಅದನ್ನ ಮನವರಿಕೆ ಮಾಡಿ ಆ ಮೂಲಕ ಆತನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ 2018 ನ ಅಂಡರ್ ನಲ್ಲಿ ಆತನಿಗೆ ಭದ್ರತೆಯನ್ನ ಕೊಡಿಸಿ ಆ ನಂತರ ಅವರು ನೇರವಾಗಿ ಪೊಲೀಸರಿಗೆ ಬಂದು ದೂರು ಕೊಟ್ರೆ ಪೊಲೀಸರು ಆತನನ್ನ ಸಾಕ್ಷಿ ದೂರುದಾರನನ್ನಾಗಿ ಮಾತ್ರ ಪರಿಗಣಿಸಬೇಕಾಗುತ್ತೆ. ಆತನನ್ನ ಯಾವುದೇ ಕಾರಣಕ್ಕೂ ಕೂಡ ಪೊಲೀಸರು ಬಂಧನ ಮಾಡುವಂತಿಲ್ಲ ಅಥವಾ ಆತನ ವಿರುದ್ಧ ಬೇರೆ ರೀತಿಯಾದಂತಹ ಆರೋಪಿ ಅನ್ನುವಂತಹ ನೆಲೆಯಲ್ಲಿ ಕ್ರಮಗಳನ್ನು ಕೈಗೊಳ್ಳುವಂತಿಲ್ಲ. ಒಂದು ವೇಳೆ ಈ ಪ್ರಕರಣದಲ್ಲಿ ಸತ್ಯತೆ ಇದ್ರೆ ಮತ್ತೆ ಬೇಕಾದ್ರೆ ಆತನನ್ನ ಆರೋಪಿಯನ್ನ ಗುರುತಿಸಿಕೊಳ್ಳಬಹುದು. ಬೇರೆ ಯಾವುದೇ ಕಾನೂನು ಕ್ರಮಗಳನ್ನ ಪ್ರೆಸೆಂಟ್ ಈಗ ಏನಾಗ್ತಾ ಇದೆ ಅಂದ್ರೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಬೇಕಾದ ಸಾಕ್ಷ್ಯಗಳನ್ನು ಅವರು ಸಂಗ್ರಹಿಸಬೇಕು. ಹಾಗಾಗಿ ಈ ಎಲ್ಲ ನಿಲುವುಗಳ ಕಾರಣಕ್ಕಾಗಿ ಬೇರೆ ಬೇರೆ ವಕೀಲರುಗಳನ್ನ ಮೀಟ್ ಆಗುವಂತದ್ದು, ಕಾನೂನು ಕ್ರಮಗಳನ್ನ ಬೇರೆ ಬೇರೆ ರೀತಿಯಲ್ಲಿ ತೆಗೆದುಕೊಳ್ಳುವಂತ ಎಲ್ಲಾ ಪ್ರಯತ್ನಗಳನ್ನ ಆ ಟೀಮ್ ಮಾಡಿರುವಂತದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.